ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BA 4ನೇ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವಂತಹ DSC 8ನಲ್ಲಿ ಬರುವ ಅಧ್ಯಾಯ 1 ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೆವು. ಅದರಲ್ಲಿ ಮೊದಲು ರಾಜಕೀಯ ವಿಶ್ಲೇಷಣೆಯ ಅರ್ಥ ಮತ್ತು ವಿಶ್ಲೇಷಣೆಯ ಬೆಳವಣಿಗೆ ಅಂತ ನಾವು ಹಿಂದಿನ ಕ್ಲಾಸ್ನಲ್ಲಿ ತಿಳಿದುಕೊಂಡೆವು. ಅದರ ಮುಂದುವರೆದ ಭಾಗ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ವ್ಯಾಪ್ತಿಯ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪ ಅಂತ ಐತಿ. ರಾಜಕೀಯ ವಿಶ್ಲೇಷಣೆಯು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಆಯಾ ಕಾಲದಲ್ಲಿ ರಾಜಕೀಯ ಪ್ರಶ್ನೆಗಳನ್ನು ಕುರಿತಂತೆ ಅಂದಿನ ಚಿಂತಕರು ಏನು ಮಾಡ್ತಾರೆ ಅಂದರೆ ವಿಶ್ಲೇಷಿಸುತ್ತಾ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು. ಆಧುನಿಕ ರಾಜಕೀಯ ವಿಶ್ಲೇಷಕರು ನಾನಾ ರಾಜಕೀಯ ಪ್ರಶ್ನೆಗಳನ್ನು ಕುರಿತಂತೆ ವಿಶ್ಲೇಷಣೆಯ ಕೈಗೊಳ್ಳಬೇಕಾಗಿ ಅನಿವಾರ್ಯತೆ ಉಂಟಾಯಿತು. ಆ ಹಿನ್ನೆಲೆಯಲ್ಲಿ ತಾವು ಅಧ್ಯಯನ ಕೈಗೊಳ್ಳುವ ವಿಷಯವನ್ನಾಧರಿಸಿ ಹಲವು ರೂಪದ ವಿಶ್ಲೇಷಣೆಯನ್ನು ಅನುಸರಿಸಲು ಸಮಕಾಲೀನ ರಾಜಕೀಯ ಚಿಂತಕರು ಪ್ರಯತ್ನಿಸುತ್ತಿದ್ದರು. ಪ್ರಸ್ತುತ ರಾಜಕೀಯ ವಿಶ್ಲೇಷಣೆಯು ಉಪಯೋಗಿಸಲಾಗುತ್ತಿರುವ 4 ವಿಷಯಗಳ ಬೆಳಕಿಗೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸ್ವರೂಪವನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಅವು ಯಾವಪ್ಪ ಅಂತಂದರೆ 4 ವಿಶ್ಲೇಷಣೆಗಳ ಬೆಳಕಿಗೆ ಬಂದಂಥವು ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಸ್ವರೂಪ ಅಂತಂದರೆ ಮೊದಲನೆಯದಾಗಿ ವೈಜ್ಞಾನಿಕ ವಿಶ್ಲೇಷಣೆ ಅಂತ ಐತಿ. ಸಾಮಾನ್ಯವಾಗಿ ನೈಸರ್ಗಿಕ ವಿಜ್ಞಾನದಲ್ಲಿ ವೈಜ್ಞಾನಿಕ ವಿಶ್ಲೇಷಣೆ ಅಂತೂ ಕಂಡು ಬರ್ತೈತಿ. ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ಇತರ ಸಮಾಜ ವಿಜ್ಞಾನಗಳಿಂದ ಪ್ರಭಾವಿತಗೊಂಡು ರಾಜಕೀಯ ವಿದ್ಯಮಾನಗಳ ಅಧ್ಯಯನದಲ್ಲಿಯೂ ಸಹ ವೈಜ್ಞಾನಿಕ ವಿಧಾನವನ್ನು ಬಳಸಲು ಪ್ರಯತ್ನಿಸಿದರು ಅಂತ ಹೇಳ್ಬೋದು. ಈ ವಿಶ್ಲೇಷಣೆಯ ನೆರವಿನಿಂದಾಗಿ ರಾಜಕೀಯ ವರ್ತನೆ, ರಾಜಕೀಯ ಘಟನೆ, ಕಾರ್ಯಗಳು, ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ವಿವರಿಸಲು ಆ ಭವಿಷ್ಯದ ಊಹೆಗಳನ್ನು ರಾಜಕೀಯ ಚಿಂತಕರು ಸಮರ್ಥರಾಗಿದ್ದರು ಅಂತ ಹೇಳ್ಬೋದು. ಸಂಖ್ಯೆಗಳು, ಮಾದರಿಗಳು, ತತ್ವಗಳನ್ನು ರೂಪಿಸಿ ನಿಖರವಾದ ರಾಜಕೀಯ ಬೆಳವಣಿಗೆಗಳನ್ನು ಊಹಿಸಲು ರಾಜಕೀಯ ವಿಮರ್ಶಕರಪ್ಪ ಅಂತಂದರೆ ವೈಜ್ಞಾನಿಕ ವಿಶ್ಲೇಷಣೆ ಸಹಕಾರಿ ಮಾಡಲು ಸಹಾಯವಾಯಿತು ಅಂತ ಹೇಳ್ಬೋದು. ಈ ವಿಶ್ಲೇಷಣೆಯ ಫಲವಾಗಿಯೇ ಪ್ರಯೋಗಗಳ ಸಾಧ್ಯತೆಗಳನ್ನು ರಾಜಕೀಯ ರಂಗಗಳಲ್ಲಿ ಪ್ರಸ್ತುತ ಕಾಣಬಹುದಾಗಿದೆ. ಯಾವುದರಪ್ಪ ಅಂತಂದರೆ ವೈಜ್ಞಾನಿಕ ವಿಶ್ಲೇಷಣೆಯಿಂದ ಅಂತ ಹೇಳ್ಬೋದು. ಎರಡನೇದಾಗಿ ಬರ್ತಕ್ಕಂಥದ್ದು ಮೌಲ್ಯಾಧಾರಿತ ವಿಶ್ಲೇಷಣೆ. ಮೌಲ್ಯಾಧಾರಿತ ವಿಶ್ಲೇಷಣೆ ಧಾರ್ಮಿಕ, ನೈತಿಕ, ತಾತ್ವಿಕ ತಳಹದಿಯುಳ್ಳ ವಿಶ್ಲೇಷಣೆಯಾಗಿದೆ ಅಂತ ಹೇಳ್ಬೋದು. ಆದರ್ಶಾತ್ಮಕ ವ್ಯವಸ್ಥೆಯೊಂದು ಹೇಗಿರಬೇಕೆಂಬ ವಿವರಣೆಯನ್ನು ಒದಗಿಸುವ ಆಧುನಿಕ ರಾಜಕೀಯ ವಿಶ್ಲೇಷಕನಿಗೆ ಈ ವಿಶ್ಲೇಷಣೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ರಾಜಕೀಯ ಘಟನೆ ಅಥವಾ ವಿದ್ಯಮಾನಗಳ ವಾಸ್ತವಾಂಶವನ್ನು ನೈತಿಕ ದೃಷ್ಟಿಕೋನದಲ್ಲಿ ಚರ್ಚಿಸುವ ಈ ಮೌಲ್ಯಾಧಾರಿತ ವಿಶ್ಲೇಷಣೆಯು ಸಮಸ್ಯೆಯೊಂದು ಹೇಗಿರಬಹುದು ಎಂಬುದರ ಊಹಿಸುವಲ್ಲಿ ಆಧುನಿಕ ವಿಶ್ಲೇಷಕರಿಗೆ ನೆರವಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡು ಮೌಲ್ಯಾಧಾರಿತ ವಿಶ್ಲೇಷಣೆಯಾಗಿದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಲ್ಲಿ ಮೂರನೇದಾಗಿ ಬರ್ತಕ್ಕಂತಹ ನೀತಿ ವಿಶ್ಲೇಷಣೆ ಅಂತ ಇದೆ. ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಬಳಸಲ್ಪಡುವ ನೀತಿ ವಿಶ್ಲೇಷಣೆಯು ಸಹ ಅನುಷ್ಠಾನ ಯೋಗ್ಯವಾದ ನೀತಿಗಳನ್ನು ಕಂಡುಬರಲಿ ನೆರವಾಗುತ್ತದೆ ಅಂತ ಹೇಳ್ಬೋದು. ಜೊತೆಗೆ ಈ ವಿಶ್ಲೇಷಣೆಯು ಉತ್ತಮ ಭವಿಷ್ಯವನ್ನು ಪ್ರತಿಪಾದಿಸುತ್ತಾ ಅಸ್ತಿತ್ವದಲ್ಲಿರುವ ರಾಜಕೀಯ ವ್ಯವಹಾರಗಳಿಗೆ ಪರಿಹಾರವನ್ನು ಒದಗಿಸಲು ಸಹಕಾರಿಯಾಗಿದೆ. ಇತರ ವಿಶ್ಲೇಷಣೆಗೆ ಹೋಲಿಸಿದರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಇತ್ತೀಚೆಗೆ ಸ್ಥಾನ ಪಡೆದಿರುವ ನೂತನ ವಿಶ್ಲೇಷಣೆಯಾಗಿ ನೀತಿ ವಿಶ್ಲೇಷಣೆ ಸಹ ಪರಿಗಣಿಸಲ್ಪಡುತ್ತದೆ ಅಂತ ಹೇಳ್ಬೋದು. ಈ ಆಯ್ಕೆ ನೀತಿಯ ವಿಶ್ಲೇಷಣೆಯು ಪರ್ಯಾಯ ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ಆ ನಿರ್ಧಾರದಿಂದ ಎದುರಾಗುವ ಸವಾಲುಗಳ ಪರಿಪೂರ್ಣ ಗ್ರಹಿಕೆಗೆ ಸಹಕಾರಿಯಾಗಲಿರುವ ಆಧುನಿಕ ರಾಜಕೀಯ ವಿಶ್ಲೇಷಣೆ ಸಹಿತ ಇದು ನೀತಿ ವಿಶ್ಲೇಷಣೆ ಸಹ ಆಗಿದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ಬರ್ತಕ್ಕಂತಹ ಲಾಕ್ಷಣಿಕ ವಿಶ್ಲೇಷಣೆ. ಈ ವಿಶ್ಲೇಷಣೆಯು ಸಾಮಾನ್ಯವಾಗಿ ಭಾಷಾಶಾಸ್ತ್ರದಲ್ಲಿ ಇದು ಕಂಡುಬರುವ ವಿಶ್ಲೇಷಣೆಯಾಗಿದೆ. ಆದರೆ ಆಧುನಿಕ ರಾಜಕೀಯ ವಿಶ್ಲೇಷಕರು ರಾಜಕೀಯ ಪರಿಕಲ್ಪನೆಗಳ ಸ್ಪಷ್ಟ ವಿವರಣೆ ಕೊಡಲಿಕ್ಕೋಸ್ಕರ ಲಾಕ್ಷಣಿಕ ವಿಶ್ಲೇಷಣೆಯು ರಾಜಕೀಯ ವಿಶ್ಲೇಷಣೆಯಾಗಿ ಬಳಸಿಕೊಳ್ತಿದ್ದರು. ಅದಕ್ಕೋಸ್ಕರ ಈ ಬಗೆಯ ವಿಶ್ಲೇಷಣೆಯು ರಾಜಕೀಯ ಮೂಲ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು ಇದು ಸಹಾಯಕಾರಿಯಾಗಿದೆ. ಅದೇ ರೀತಿ ಅಧಿಕಾರ, ವಿಧಿಬದ್ಧ ಅಧಿಕಾರ, ನ್ಯಾಯಬದ್ಧತೆ, ಸಮಾನತೆ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಹೀಗೆ ಮುಂತಾದ ರಾಜಕೀಯ ಪರಿಕಲ್ಪನೆಗಳನ್ನು ಪರಿಪೂರ್ಣವಾಗಿ ಅರಿತುಕೊಳ್ಳಲು ಸೆಮ್ಯಾಂಟಿಕ್ ವಿಶ್ಲೇಷಣೆಯ ಬಳಕೆ ನೇರವಾಗಿದೆ ಅಂತ ಹೇಳ್ಬೋದು. ಇವು 4 ವಿಶ್ಲೇಷಣೆಯು ಆಧುನಿಕ ರಾಜಕೀಯ ವಿಶ್ಲೇಷಣೆ ಆಧರಿಸಿದ್ದು ಸಾಂಪ್ರದಾಯಿಕ ವಿಶ್ಲೇಷಣೆಗಿಂತ ಭಿನ್ನವಾದ ಸ್ವರೂಪವನ್ನು ಮೈಗೂಡಿಸಿಕೊಂಡಿದೆ ಅಂತ ಹೇಳ್ಬೋದು. ಆಸಕ್ತಿದಾಯಕ ಅಂಶವೇನೆಂದರೆ
ಪ್ರಸ್ತಾಪಿತ ವಿಶ್ಲೇಷಣೆಗಳು ಅಂತರ ಸಂಬಂಧ ಹೊಂದಿದ್ದು ಆಧುನಿಕ ರಾಜಕೀಯ ವಿಶ್ಲೇಷಣೆಗೆ ಪ್ರತ್ಯೇಕವಾದ ಕಾಣಿಕೆಯನ್ನು ನೀಡದೆ ವಿಶ್ಲೇಷಕನೊಬ್ಬನೇ ಸನ್ನಿವೇಶನಾಸಾರವಾದ ವಿವಿಧ ವಿಶ್ಲೇಷಣೆಗಳು ನೆರವಾಗುತ್ತಿರುವುದು ಅಂತ ಹೇಳ್ಬೋದು. ಸ್ವತಂತ್ರ ಅಸ್ತಿತ್ವ ಹೊಂದಿರದೆ ಪರಸ್ಪರಾವಲಂಬಿಯಾಗಿರುವ ವಿವಿಧ ವಿಶ್ಲೇಷಣೆಗಳ ನಡುವೆ ಸ್ಪಷ್ಟ ಗಡಿಯನ್ನು ಗುರುತಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಆಧುನಿಕ ರಾಜಕೀಯ ವಿಶ್ಲೇಷಣೆಯ ಸಮರ್ಥವಾಗಿ ರಾಜಕೀಯ ಅಧ್ಯಯನ ನಡೆಸಲು ಪೂರಕವಾಗುವ ಮೂಲಕ ಈ ವಿವಿಧ ವಿಶ್ಲೇಷಣೆಗಳು ಅದರ ಸ್ವರೂಪವನ್ನು ನಿರ್ಧರಿಸಲು ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಇಷ್ಟೇನಪ್ಪ ಅಂತಂದ್ರೆ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಬರುವಂತಹ ಸ್ವರೂಪದ ವಿಷಯಗಳು ಅಂತ ಹೇಳ್ಬೋದಾಗಿದೆ. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನು ನೋಡಬೇಕಿತ್ತಪ್ಪ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದರೆ ನಾವು ಪ್ರತಿದಿನ ಹಾಕುವ ವೀಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ A4 ಸೆಮ್ದು ಯಾವ್ದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇರುತ್ತದೆ. ಎಲ್ಲರಿಗೂ ಏನಾದರೂ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೆಯುತ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.